ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರೂ ಹೊಸ ವರ್ಷದ ಒಂದು ರಾಶಿ ಭವಿಷ್ಯಕ್ಕೋಸ್ಕರ ಕಾಯ್ತಿದ್ದೀರಿ ಗೊತ್ತಿದೆ. ಖಂಡಿತ ಇವತ್ತಿನಿಂದ ಈ ಒಂದು 12 ರಾಶಿಗಳಿಗೆ ಯಾವ ರೀತಿ ಹೊಸ ವರ್ಷ ಇದೆ, ಯಾವ ಎಚ್ಚರಿಕೆ ತಗೋಬೇಕು ಅನ್ನತಕ್ಕಂಥದ್ದು. ರಾಜಕೀಯ ನಾನು ಮಾತಾಡಲ್ಲ, ಅದು ಅವರಿಗಿರಲಿ. ಸರ್ಕಾರದ ಬಗ್ಗೆ ಮಾತನಾಡೋದು ಬೇಡ. ಅವ್ರು ಕೇಳಿದಾಗ ನಾವು ಹೇಳ್ಕೊಳ್ಳೋಣ. ತುಂಬ ಜನ ಕೇಳ್ತಿರ್ತಾರೆ, ಗುರುಗಳೇ ಇವ್ರು ಬರ್ತಾರಾ, ಅವ್ರು ಬರ್ತಾರಾ, ಇದಾಗುತ್ತಾ, ಈ ಪಕ್ಷ ಬರುತ್ತಾ, ದೊರೆ ಬರ್ತಾರಾ, ಈ ದೊರೆ ಹೋಗ್ತಾರಾ? ಅದು ದೊರೆಗಳಿಗಿರ್ಲಿ ಬಿಡಿ. ಸಾಮಾನ್ಯರು ಸಾಮಾನ್ಯರ ಚಿಂತೆ ಮಾಡಿ. ನಾವು ಸಾಮಾನ್ಯರು ನೋಡಿ. ಒಮ್ಮೆ ಏನಾಯ್ತು ಅಂದರೆ, ಒಬ್ಬನಿಗೆ ತುಂಬ ಯಾವಾಗಲೂ ನನ್ನ ಕಷ್ಟವೇ ದೊಡ್ಡದು ಅನ್ನೋ ಒಂದು ಭಾವ. ಶಿವನ ಹತ್ರ ಪೂಜೆ, ನಿತ್ಯ ಆರಾಧನಾ ಪೂಜಾ. ಏನೋ ಭಗವಂತ ನನಗೆ ಬರೀ ಇಷ್ಟು ಭಾರ ಇಟ್ಟುಬಿಟ್ಟಿದ್ದಿ ಅಂತ. ಒಮ್ಮೆ ಭಗವಂತಗೆ ಅನ್ಸಲ್ ಬರ್ತಾನೆ ಮಲಗಿದ್ದಾಗ, ನೋಡಪ್ಪ ನಿನ್ಗೇನು ಬೇಕು ಕೇಳು, 1 ವರ ಕೊಡ್ತೀನಿ ಅಂತ. ಸ್ವಾಮಿ ನೋಡು, ಒಂದು ಕೆಲಸ ಮಾಡು, ನನ್ನ ಭಾರನೆಲ್ಲ ತಗೊಂಡೋಗಿ ಇನ್ನೊಬ್ರು ಕೊಟ್ಬಿಡ್ತೀನಿ. ನನ್ನ ಭಾರ ಜಾಸ್ತಿ ಸ್ವಾಮಿ ಎಲ್ರಿಗಿಂತ, ನಂದೇ ಕಷ್ಟ ಜಾಸ್ತಿ. ನನಗೆ ಮದುವೆ, ಇನ್ನೊಂದು ಎಲ್ರಿಗೂ ಅವ್ರ ಭಾರ ಜಾಸ್ತಿ. ಸರಿ, ಆತ ಹಾಗೆ ಹೇಳ್ತಾನೆ, ನನ್ನ ಭಾರ ಜಾಸ್ತಿ ಆಗ್ಬಿಟ್ಟಿದೆ. ಸರಿ, ಒಂದು ಕೆಲಸ ಮಾಡು, ಇವತ್ತು ಮಧ್ಯರಾತ್ರಿಗೆ ಪೂಜೆ ಇದೆ, ಘಂಟಾನಾದ ಆಗುತ್ತೆ, ನಿನ್ನ ತರುವೆ ತುಂಬ ನೋವಿರೋರು ಬರ್ತಾರೆ. ನೀನು ಒಂದು ಬ್ಯಾಗಲ್ಲಿ ನೀನು ನೆನೆಸ್ಕೊಂಡು ಒಂದೊಂದೇ ಒಂದು ಹತ್ತಿಯೋ ಏನೋ ಒಂದು ಹಾಕು, ಆ ಮೂಟೆ ಹೊತ್ಕೊಂಡು ಬಾ. ನಿನಗೇನು, ನಿನ್ನ ಭಾರ ಇಳಿಸ್ಬೇಕಾದ್ರೆ ಒಂದಿದೆ. ಲೋಕದಲ್ಲಿ ಈ ಕರ್ಮಭೂಮಿಯಲ್ಲಿ ಹುಟ್ಟಿದ ಮೇಲೆ ಕರ್ಮ ಅನುಭವಿಸ್ಬೇಕು. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಎರಡನ್ನೂ ಮಾಡೋ ಏಕೈಕ ಭೂಮಿ ಕರ್ಮಭೂಮಿ, ನಮ್ಮ ಭೂಮಿ, ಧರ್ಮಭೂಮಿ, ಜ್ಞಾನ ಭೂಮಿ, ಪುಣ್ಯ ಭೂಮಿ. ನೀನು ಎತ್ಕೊಂಡು ಬಾ. ಅಲ್ಲಿ ಯಾರಾದ್ರೂ ಎಕ್ಸ್ಚೇಂಜ್ ಕೊಟ್ಬಿಟ್ಟು ನೀನು ತಗೊಂಡು ಬಂದ್ಬಿಡು, ಆಯ್ತೋ ಅಂತ. ಸರಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇವನೇನು ಮಾಡ್ತಾನೆ, ಜಗ್ಗಂತ ಎದ್ದೊಳ್ತಾನೆ. ಆಶ್ಚರ್ಯ, ಅಲ್ಲೊಂದು ಗೋಣಿ ಚೀಲ ಇದೆ. ಓ, ಭಗವಂತ ಪ್ರತ್ಯಕ್ಷ ಹಾಕಿ ನಿಜವಾಗ್ಲೂ ಹೇಳಿದಾನೆ ಅಂತ ಹೇಳ್ಬಿಟ್ಟು ತನ್ನ ಕಷ್ಟನೆಲ್ಲ ನೆನೆಸ್ಕೊಂಡು ಏನೋ ಒಂದು ವಸ್ತುವನ್ನ ಅದ್ರಲ್ಲಿ ಹಾಕ್ತಾನೆ, ತುಂಬಿಸ್ಕೋತಾನೆ. ಖುಷಿ ಆಗ್ಬಿಡ್ತು. ಅಬ್ಬಾ, ನನ್ನ ಭಾರನೆಲ್ಲ ಈ ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ ಎತ್ಕೊಂಡು ಬಂದ. ಎತ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ನೋಡ್ತಾನೆ ಎಷ್ಟೊಂದು ಜನ, ಎಲ್ರ ಕೈಯಲ್ಲೂ ಗೋಣಿ ಚೀಲಗಳಿದ್ದಾವೆ. ಅಯ್ಯೋ ರಾಮಚಂದ್ರ, ದೊಡ್ಡ ಗಂಟಾ ಸತ್ತು ಗಡ 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 ಗಡ. ಸೊ ದೇವರು ಎಲ್ರಿಗೂ ವರ ಕೊಟ್ಬಿಟ್ಟಿದ್ದಾನೆ, ಇವನಿಗೂ ವರ ಕೊಟ್ಟಿದ್ದಾನೆ. ನೋಡಿ, ಈಗ 2 ನಿಮಿಷ ಎಲ್ಲ ಕತ್ತಲಾಗ್ಬಿಡುತ್ತೆ. ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಚೀಲಗಳನ್ನ ಇಟ್ಬಿಟ್ಟು ಇನ್ನೊಬ್ರು ಚೀಲ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವರ ಆಶೀರ್ವಾಣಿ. ಓ, ಅಶರೀರವಾಣಿ ಬರ್ತಿದ್ದಾಗೆ ಎಲ್ರಿಗೂ ಆನಂದ. ಇವನ್ ಕೈಲೂ ಮೂಟೆ ಇತ್ತಲ್ಲ, ನೋಡ್ತಾನೆ ಎಲ್ಲರ ಕೈಲೂ ಮೂಟೆಗಳಿದಾವೆ. ನೋಡ್ತಾನೆ, ಒಬ್ಬೊಬ್ಬನ ಕೈಲಿ ಇವನಿಗಿಂತ 2-3 ಮೂಟೆಗಳಿದಾವೆ. ಇದೇನೋ ಇದು, ನಂದೇ ಭಾರ ಅಂದ್ಕೋಬಿಟ್ಟಿದ್ದೆ ಅಂತ. ಅದ್ರಲ್ಲಿ ಬೇರೆ ದೇವ್ರ ಆಜ್ಞೆ, ಈಗ ಎಕ್ಸ್ಚೇಂಜ್ ಮಾಡಲೇಬೇಕು. 2 ನಿಮಿಷದಲ್ಲಿ ಕರೆಂಟ್ ಹೋಗುತ್ತೆ. ನೋಡ್ದ, ಏನ್ ಮಾಡೋಣ ಅಂತ ಯೋಚನೆಗೆ ಬಿದ್ದ. ಸಡನ್ ಆಗಿ ಕರೆಂಟ್ ಹೋಯ್ತು, ಎಲ್ಲ ಕತ್ತಲು. ದೇವಸ್ಥಾನದಲ್ಲಿ ಪೂರ್ತಿ ಪ್ರಾಂಗಣ, 1000 ಮಂದಿ ತುಂಬಿಕೊಂಡಿದ್ದಾರೆ. ಎಲ್ಲರೂ ಏನ್ ಮಾಡ್ಬಿಟ್ಟ ಗೊತ್ತರ, ಯಾರು ನನ್ನ ಮೂಟೆನ ಕಿತ್ಕೊಬಿಡ್ತಾರೆ. ಯಪ್ಪ, ನನ್ನ ಭಾರ ನನಗೆ ಇರಲಿ ಭಗವಂತ ಅಂತ ಹಿಂಗೆ ಹಿಡ್ಕೊಬಿಟ್ಟಿದ್ದಾನೆ.
ಯಾರು ಕಿತ್ಕೊಳ್ಳಿಲ್ಲ, ಸೈಲೆಂಟಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಬೆಳಕು ಬಂತು, ದೀಪ ಉರಿತಿದೆ. ನೋಡ್ತಾನೆ ಎಲ್ಲರೂ ಹಂಗೆ ಇದ್ದಾರೆ. ಇವನ್ ಪಕ್ಕದಲ್ಲಿರೋನ್ನ ಕೇಳ್ತಾನೆ, ಅಣ್ಣ ನೀನೇನಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡ ಅಂತ. ಅಯ್ಯೋ ಸುಮ್ನಿರಪ್ಪು, ನಾನು ನಂದೇ ಭಾರ ಜಾಸ್ತಿ ಅನ್ಕೊಂಡಿದ್ದೆ, ಪಕ್ಕದವ್ನು ನೋಡಿದ್ರೆ ನನಗಿಂತ ದೊಡ್ಡದಾಗಿದೆ, ನನ್ನ ಭಾರನೇ ಇರ್ಲಿ ಇನ್ಮೇಲೆ ಶಿವ, ನನಗೆ ಬೇಡ, ಇದನ್ನೇ ಭರಿಸ್ತೀನಿ, ಇನ್ನೊಬ್ಬರ ಭಾರ ನನಗೆ ಗೊತ್ತೇ ಇಲ್ಲ. ಅಯ್ಯೋಯಪ್ಪ ಅಂತ ಹೇಳ್ಬಿಟ್ಟು ಇವನು ಯೋಚನೆ ಬಿದ್ದ, ಹೌದಲ್ವಾ, ನನ್ನ ಹೆಂಡತಿ ಕಾಟ ಗೊತ್ತಿದೆ, ಅವಳಿಗೆ ಯಾವಾಗ ಕೋಪ ಬರುತ್ತೆ, ಬೇಜಾರು ಬರುತ್ತೆ, ಬಕ್ಕನ್ ತಿಕ್ತಾಳೆ, ಈ ತಿಂಡಿ ತಿಂದಿಲ್ಲ ಅಂತ. ಯಾಕೆ ಈ ಹೊಸ ವರ್ಷ ಕೇಳಿದ್ನಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಿ ಕರ್ಕೊಂಡು ಹೋದೆ? ಮಗಳು, ಅಜ್ಜ, ತಾತ, ಬಾಸ್, ಬೈಗಳ ಎಲ್ಲದಕ್ಕೂ ಪಳಗ್ಬಿಟ್ಟಿದೀವಿ ನಾವು ಸರಿಯಾಗಿ ಪಳಗ್ಬಿಟ್ಟಿದೀವಿ. ಬ್ಯಾಂಕ್ ಒಂದು ಫೋನು, ಎಲ್ರಿ ಸಾಲ ಕಟ್ಟಿಲ್ಲ ಅಂತಾನೆ, ಬೈಕ್ ಅವನ ಅಡ್ಡ ಹಾಕ್ತಾನೆ, ಎಲ್ರಿ ಅಂತಾನೆ, ಬೈಕ್ ಲೋನ್ ಕಟ್ಟಿಲ್ಲ ಅವನ ಹತ್ರ, ಅಯ್ಯ ಅಪ್ಪ ಅಂತ ಹೇಳ್ಬಿಟ್ಟು ಒಂದು 500 ರೂಪಾಯಿ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತಿದ್ವಿ. ಬಟ್ ಅದೇ ನಮಗ್ ಭಾರ. ಹಂಗಂದ್ಬಿಟ್ನಲ್ಲ ಸ್ನೇಹಿತನ ಹತ್ರ ಒಂದು 50,000 ತಗೊಂಡಿದ್ವಿ, ಅವನು ಸಿಕ್ಕರೆ ಮುಖ ಮುಚ್ಕೊಂಡು ಓಡಾಡ್ತಿದ್ದೀವಿ. ರೇಷನ್ ಅಂಗಡಿನಲ್ಲಿ ಒಂದ್ ಸ್ವಲ್ಪ ಸಾಲ, ಏನೋ ಒಂದು ಬದುಕು ನಮ್ದು. ಡಾಕ್ಟ್ರು BP ರೆಗ್ಯುಲರ್ ಬಂದು ಚೆಕಪ್ ಮಾಡಿ, ಏನೂ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಶುಗರ್ ಚೆಕಪ್ ಮಾಡ್ಕೊ, ಏನೂ ಆಗಲ್ಲ, ಸ್ವಲ್ಪ ಡಯಟ್ ಮಾಡ್ಕೊಂಡ್ಬಿಡೋಣ, ನವಣೆ ಸಾಮೆ ತಿನ್ಕೊಂಡು ಒಂದ್ ಸ್ವಲ್ಪ ವಾಕು, ಆಮೇಲೆ ಚೆಕ್ ಮಾಡೋಣ. H1 ಇನ್ನೂ ಒಂದು ಏನೇನೋ ಚೆಕಪ್ಗಳು. ಇನ್ನೊಂದ್ ಸ್ವಲ್ಪ ದಿನ ಪೈಲ್ಸ್ ಆಗ್ಬಿಟ್ಟಿದೆ, ಇನ್ನೊಂದ್ 2 ದಿನ ಎಳೆದ್ಬಿಟ್ಟು ಆಮೇಲೆ ಹೋಗೋಣ. ಸುಮ್ಮನೆ ದುಡ್ಡಿಗಿಲ್ಲ, ಡಾಕ್ಟ್ರು ಬೇರೆ ಎಲ್ಲೋ ಕೈ ಇಡ್ತಾನೆ, ಹಾಕ್ತಾನೆ, ಕುಯ್ತಾನೆ, ಕೂತ್ರೆ ನೋವು ನಿಜವೇ. ಆದ್ರೆ ಪಳುಗಿ ಬಿಟ್ಟಿದ್ದೇವೆ, ಅವನಿಗದಾಗ ಅರ್ಥ ಆಗುತ್ತೆ. ಶಿವ, ಅವಂದ್ ಏನಾಯ್ತು ಸಮಸ್ಯೆಗಳು ನನಗೆ ಗೊತ್ತಿಲ್ಲ, ನನ್ನ ಸಮಸ್ಯೆಗಳೇ ನನಗೆ ದೊಡ್ಡದು ನಿಜವೇ. ಆದ್ರೆ ಪಳಕೋಗ್ಬಿಟ್ಟಿದ್ದೀನಿ ನಾನು, ಈ ದೆವ್ವಗಳ ಜೊತೆ ಪಳಕೋಗ್ಬಿಟ್ಟಿದ್ದೀನಿ ಶಿವ. ಬೆಳಿಗ್ಗೆ ಎದ್ದಿದ ತಕ್ಷಣ ರವಿಶಂಕರ್ ಗುರುಜಿ ಬೋಧನೆ, ಅದು ಕೂಡ ದೆವ್ವನೇ, ಪಳಕೋಗ್ಬಿಟ್ಟಿದ್ದೀನಿ. ಕೆಲವರು ಹೇಳ್ತಿರ್ತಾರೆ, ಮೊನ್ನೆ US ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ, ಎಷ್ಟು ಆನಂದವ ಅವರು. ಪಳಗ್ಬಿಟ್ಟಿದ್ದೀವಿ ಗುರುಗಳೇ, ಬೆಳಿಗ್ಗೆ ಎದ್ದು ದಾನ್ ಮಾಡಿದ್ದೆ ನಮಗೆ ಅನ್ನತಕ್ಕಂಥದ್ದು ನಿಜವೇ. ಯೋಚನೆ ಮಾಡಿ ನೋಡಿ. ಸೀದಾ ಮೂಟೆ ಇಟ್ಕೊಂಡು ಬಂದ, ಮನೆಯಲ್ಲಿ ಇಟ್ಬಿಟ್ಟು ಮಲ್ಕೊಂಡು, ಶಿವ ನನ್ನ ಮೂಟೆ ನನಗೆ ಇರ್ಲಿ, ಬೇರೆಯವ್ರ ಮೂಟೆ ಬೇಡ, ಬೇರೆಯವ್ರ ಹೆಂಡತಿ ಬೇಡ, ಬೇರೆಯವ್ರ ಅಪ್ಪ ಅಮ್ಮ ಬೇಡ, ನನ್ನ ಅಮ್ಮ ಅಪ್ಪ ಹತ್ರ, ನಮ್ಮ ಬಾದ ಹತ್ರ. ಆ ಭಾಷೆ ಹೆಂಗಿದನೋ ಗೊತ್ತಿಲ್ಲ, ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು, ಮೊದಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿರೋ ಮಗನ ಹತ್ರ ಮೊದಲಿಂದ, ಅಲ್ಲಿರೋ ಮಗಳ ಹತ್ರ, ಅಲ್ಲಿರೋ ಗೆಳತಿ ಹತ್ರ, ಅಲ್ಲಿರೋ ದುಶ್ಮನ್ ಹತ್ರ. ಯಪ್ಪ, ಇವುಗಳಲ್ಲೇ ನಾನು ಅರ್ಧ ದಾಟಿಬಿಟ್ಟಿದ್ದೀನಿ, ಮಧ್ಯ ರಂಗಕ್ಕೆ ಬಂದ್ಬಿಟ್ಟಿದ್ದೀನಿ. ಇನ್ ಕೊನೆ ರಂಗ ಹೋಗೋಣ ಅಂದ್ರೆ ನೀನು ಮತ್ತೆ ಮೊದಲನೇ ರಂಗಕ್ಕೆ ಬಾ ಅಂತಿದ್ಯಾ. ಆದಿ ರಂಗಕ್ಕೆ ನಿನ್ ಸವಾಸ ಬೇಡ ಸ್ವಾಮಿ, ನಾನು ನನ್ನ ಮೂಟೆನೇ ಇಟ್ಕೋತೀನಿ. ಅಯ್ಯ ನನಗ್ ಸಾಕು ಅಂದಂತೆ. ನಮ್ಮ ಜೀವನ ಹಾಗೆ ಮಕ್ಕಳೇ, ನಾವು ಇರುವುದರಲ್ಲಿ ನಿಜವಾಗ್ಲೂ ಹೇಳ್ತಾನೆ, ಆನಂದ ಪಡಲು ಆರಂಭ ಮಾಡಿಬಿಟ್ಟರೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ. ಆನಂದ ಪಡಬೇಕೇ, ಆ ಜೀವ ಕೊಟ್ಟವನು ನೀನೆ, ಈ ಜೀವ ಭೂಮಿಗೆ ಇಳಿಸ್ತವನು ನೀನೆ. ಏನಾಗುತ್ತಮ್ಮ, ಏನೂ ಆಗೋಲ್ಲ. ನಾವು ಸುಮ್ಮನೆ 2026, ಅಯ್ಯೋ ಅದೊಂದು ಕ್ಯಾಲೆಂಡರ್, ನೇರ ಹೇಳ್ತಾನೆ, ಅದೊಂದು ದಿನ, ಅದಕ್ಕೆ ತುಂಬ ಇಂಬುಗೂಡಬೇಡಿ. ಒಂದು ಯೋಚನ, ಆಲೋಚನ, ಭಗವಂತನ ಧ್ಯಾನ, ಅತಿ ಮುಖ್ಯವಾಗಿ ಭಗವಂತನ ಧ್ಯಾನ ಕೊಡೋದೇ ಅದಕ್ಕೆ. ಧ್ಯಾನಾಸಕ್ತರಾಗಿ ಪ್ರಾರ್ಥನೆ ಮಾಡಿ. ನಿಮ್ಗೆ ಅಂತ ಒಂದು ದೇವರು ಕೊಟ್ಟಿದ್ದಾನೆ, ನಿಮಗೆ ಅಂತ ಒಂದು ಮತ ಕೊಟ್ಟಿದ್ದಾನೆ, ನಿಮಗೆ ಅಂತ ಒಂದು ಧರ್ಮ ಕೊಟ್ಟಿದ್ದಾನೆ. ಆ ಧರ್ಮ ದೇವರ ಹತ್ರ ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಈ ವರ್ಷ ಮೊದಲನೇ ದಿನ ಹಿಂಗ್ ಮಾಡ್ಕೋತೀನಿ, ಈಗ ಮಾಡ್ಕೋತೀನಿ, ಈ ರೀತಿ ಆಸೆ ಆಕಾಂಕ್ಷೆಗಳಿಗೆ ಆಮಿಷಗಳಿಗೆ ಒಳಗಾಗುವುದಿಲ್ಲ. ಸೊ ಲೆಟ್ ಅಸ್ ಸಿ ಮೇಷರಾಶಿ. ಬ್ಯೂಟಿಫುಲ್ ವರ್ಷ. ಹೋಗಿ ಸಾಡೆ ಸಾತಿ ಅಂತೀರ, ಅದು ಏನು ಅಂತ ಒಂದು ಬಾಧೆ ಕೊಡಲ್ಲ ನಿಮ್ಗೆ. ಸಾಡೆ ಸಾತಿ ಅಂತ ಹೇಳ್ತೀರಲ್ವಾ, ಏನು ಬಾಧೆ ಕೊಡಲ್ಲ. ಒಂದು ಹೆಚ್ಚು ಕಡಿಮೆ ಮೇ ಎಂಡ್ವರೆಗೂ ಒಂದು ಅರ್ಧ ಬಲ, ಮೇ ನಂತರ ಅರ್ಧ ಬಲ. ಯಾಕಂದ್ರೆ ಗುರುವಿನ ಬದಲಾವಣೆ ಆಗುತ್ತೆ. ನಾವು ಯುಗಾದಿ ಭವಿಷ್ಯ ತಗೋತೇವೆ, ಆದರೆ ಗುರುವಿನ ಬದಲಾವಣೆ ಅತಿ ಮುಖ್ಯವಾಗಿ. ಎಲ್ಲಾ ಗ್ರಹಗಳು ಬದಲಾಗ್ತವೆ ಈ ವರ್ಷ, ಶನಿ ಒಂದ್ಬಿಟ್ಟು. ಸೊ ಅದರಿಂದ ರಾಹು ಕೇತುವಿನಿಂದ ಹಿಡಿದು ಪ್ರತಿಯೊಬ್ಬರು ಚೇಂಜ್ ಆಫ್ ಹೌಸಸ್ ಆಗ್ತಾರೆ. ಸೊ ಅದರಿಂದ ಆತಂಕ ಪಡಬೇಡಿ.
ಭಾಗ್ಯದಲ್ಲಿ ಮೇಷರಾಶಿಯವರಿಗೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಭಾಗ್ಯಂ, ದಟ್ ಇಸ್ ಅ ಬ್ಯೂಟಿಫುಲ್. ಸಪ್ತಮಾಧಿಪತಿ ಭಾಗ್ಯಂ, ಧನಾಧಿಪತಿ ಭಾಗ್ಯಂ, ಭಾಗ್ಯವನ್ನೇ ಗುರು ನೋಡ್ತಿದ್ದಾನೆ. ಸೂಪರ್. ನಿಮ್ಮ ಲಾಭಸ್ಥಾನದಲ್ಲಿ ರಾಹು, ಖಂಡಿತ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅತ್ಯದ್ಭುತ. ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಪ್ರೀತಿ ಇಲ್ಲದವರಿಗೆ ಪ್ರೀತಿ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ. ಅಟ್ಲೀಸ್ಟ್ ಬಾಡಿಗೆ ಮನೆ ಒಂದು 15,000 ರೂಪಾಯಿಂದ 25,000 ರೂಪಾಯಿ ಬಾಡಿಗೆ ಮನೆಗೆ ಹೋಗುವಷ್ಟಾದ್ರು ದೈವ ಅನುಕೂಲ ಕೊಡುತ್ತದೆ. ಒಂದು 50,000 ರೂಪಾಯಿನ ಬೈಕಿಂದ 1,00,000 ರೂಪಾಯಿನ ಬೈಕಿಗೆ ಹೋಗುವಷ್ಟಾದ್ರೂ ಕೊಡುತ್ತದೆ. ದಟ್ ಇಸ್ ದೇರ್. ಯೋರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಇನ್ಕ್ರೀಸ್, ಯುವರ್ ಸ್ಟೇಟಸ್ ವಿಲ್ ಇನ್ಕ್ರೀಸ್, ಯುವರ್ ಪೊಸಿಷನ್ ವಿಲ್ ಇನ್ಕ್ರೀಸ್. ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ದಿಮಿಲ್ ಅನ್ನತಕ್ಕಂಥ ದುಡುಕ್ತಕ್ಕಂಥದ್ದು ಬೇಡ. ಷಷ್ಠಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ, ಕೂತಿಡ್ತಾನೆ, ಹುಷಾರ್. ಬಾಧಕಾಧಿಪತಿ ಅವನು, ತೊಂದರೆ ಕೊಡೋನು ಅವನು. ಚಂದ್ರ ಬ್ಯೂಟಿಫುಲ್ ಆಗಿ ಪ್ಲೇಸ್ ಆಗ್ಬಿಟ್ಟಿದ್ದಾನೆ ರೋಹಿಣಿ ನಕ್ಷತ್ರ ಸಾರದಲ್ಲಿ, ಸೂರ್ಯೋದಯ ಕಾಲಕ್ಕೆ. ಇವತ್ತು ಆ 1ನೇ ತಾರೀಕಿಗೆ ಲೆಕ್ಕ ತಗೊಂಡೆ, ಸೂರ್ಯೋದಯ ಕಾಲಕ್ಕೆ ರೋಹಿಣಿ ನಕ್ಷತ್ರ ಛಾಯೆ. ಸೊ ಸುಖಕಾರಕ ವೃತ್ತಿ ಸ್ಥಾನದಲ್ಲಿ, ವೃತ್ತಿಕಾರಕ ಭಾಗ್ಯಸ್ಥಾನದಲ್ಲಿ ಲಕ್ಷ್ಮೀ ನಾರಾಯಣ ಯೋಗ ಅಂತ ಹೇಳ್ತೇವೆ, ಬುಧಾದಿತ್ಯ ಯೋಗ ಅಂತ ಹೇಳ್ತೇವೆ. ಒಂದೇ ಅಷ್ಟಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮನೆಯಲ್ಲಿ ತಂದೆ ಸಮಾನರಾದವರು, ಪಿತೃ ಸಮಾನರಾದವರು, ಅವ್ರಿಗೇನಾದ್ರೂ ಒಂದು ರೀತಿ ಅನಾರೋಗ್ಯ, ಅವರ ಜೊತೆ ಏನಾದ್ರೂ ಒಂದು ಅದೇ ಕಿರಿಕಿರಿ ಏನಾದ್ರೂ ಒಂದು ಸಣ್ಣದಾಗ ಆಗ್ಬೋದು, ಸೋತು ಬಿಡಿ. ನೀವು ಸ್ವಲ್ಪ ಸೋಲಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಸಿಂಹ ಅಲ್ವಾ ನೀವು ಎಷ್ಟಿದ್ದರು? ಬ್ಯೂಟಿಫುಲ್. ಕರ್ಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ಕೆಲಸ, ದೂರದ ವೃತ್ತಿ, ದೂರದ ಬದುಕು, ದೂರದ ಜೀವನ ಅನ್ನತಕ್ಕಂಥವರಿಗೂ ಸ್ವಲ್ಪ ಒದ್ದಾಟ. ಅದರಲ್ಲೂ US ಅಲ್ಲಿ ಟ್ರಂಪ್ ಅಣ್ಣನ ಆಟ ಬೇರೆ ಆಗ್ಬಿಟ್ಟಿದೆ. ಬೇರೆ ಬೇರೆ ದೇಶ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಲ್ಲಿ ಇರ್ತಕ್ಕಂಥವ್ರಿಗೆ ಒದ್ದಾಟ. ಮಾಧ್ಯಮದಲ್ಲಿದ್ದೀರಿ, ಕಲಾ ಮಾಧ್ಯಮದಲ್ಲಿದ್ದೀರಿ, ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ಗೌರ್ಮೆಂಟ್ ಇಲಾಖೆಯಲ್ಲಿದ್ದೀರಿ, ರೈತರಾಗಿದ್ದೀರಿ. ರೈತರಲ್ಲಿ ಅತಿ ಮುಖ್ಯವಾಗಿ ಹಣ್ಣು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅದ್ರ ಕಡೆ ಗಮನ ಕೊಡಿ ಮಕ್ಕಳೇ. ಹೈಟೆಕ್ ತರಕಾರಿಗಳು, ಆರ್ಗ್ಯಾನಿಕ್ ತರಕಾರಿಗಳು, ಈ ಮದ್ದು ಇನ್ನೊಂದು ಮೆಡಿಸಿನ್ಸ್ ಬಳಸ್ತಕ್ಕಂಥ ತರಕಾರಿಗಳಿಗೆ ಬಂಪರ್ ಬೆಳೆ. ಕೇಳ್ಕೊಂಡು ಬೆಳೀರಿ. ಸುತ್ತಮುತ್ತ ಹೈನುಗಾರಿಕೆಯಲ್ಲಿರೋರು ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತುಪ್ಪಟ ಬ್ಯೂಟಿಫುಲ್ ಆಗಿ ವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ಹೋಟೆಲ್ ವೃತ್ತಿ ಇಟ್ಕೊಂಡಿದ್ದೀರಾ, ಲಿಕ್ಕರು, ಬಾರು ಚೆನ್ನಾಗಿದೆ. ಸ್ಟೀಲು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು ಇಂತಹ ಒಂದು ವೃತ್ತಿಯಲ್ಲಿರ್ತಕ್ಕಂಥ ಮೇಷರಾಶಿಯವ್ರಿಗೆ ಒಂದು ಸ್ವಲ್ಪ ಒತ್ತಡದ ಛಾಯೆ ಆಗತಕ್ಕಂಥದ್ದಾಗುತ್ತೆ. ಮಿಕ್ಕಂತೆ ಆರೋಗ್ಯ ಚೇತರಿಕೆ, ಪ್ರೀತಿ ಚೇತರಿಕೆ, ಪ್ರಣಯ, ಗೆಳೆಯ ಗೆಳತಿ, ಹೊಸ ಪರಿಚಯಗಳು, ಹೊಸ ಗೆಳೆತನಗಳು, ಹೊಸ ಸಂಬಂಧಗಳು. 25 ಅಂತೂ ನಿಮ್ಮನ್ನ ದಣಸಾಕ್ಬಿಟ್ಟಿದೆ ಖಂಡಿತ. ಆದ್ರೆ 2026 ಬಂಪರ್ ಬೆಳೆಯ ಹಾಕಿ ನೀವು ಬಲೆ ಸಿಕ್ಕಾಕೊಳ್ಳುತ್ತೆ. ಮೌನಂ ಸಮ್ಮತಿ ಲಕ್ಷಣಂ, ಸೈಲೆಂಟ್ ಆಗಿ ಹೊಡಿಬೇಕು. ಹೊಡೆಯೋ ಗೋಲ್ ಗೊತ್ತೇ ಆಗಬಾರ್ದು. ಈಗ ಬಂದಿದೆ ನಿಮ್ಗೆ ಬಲ, ಚಂದ್ರ ಉಚ್ಚಂಗತ, ನಿಮ್ಮ ಅಂದ ಬರುತ್ತೆ, ಚಂದ ಬರುತ್ತೆ. ಬ್ಯೂಟಿಫುಲ್ ಜರ್ನಿ. ಮೇಷರಾಶಿ ವರಿಯೇ ಬೇಡ. ಸ್ವಲ್ಪ ಶಾಂತವಾಗಿ ಹೆಜ್ಜೆ ಇಡಿ. ಯಾಕಂದ್ರೆ ಇಷ್ಟು ಗ್ರಹಗಳು ಭಾಗ್ಯದಲ್ಲಿ ಕುಳಿತಾಗ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ದಂಡಯಾತ್ರೆಯೇ ನೀವು ಸ್ವಲ್ಪ ಅದೊಂದು ನೋಡ್ಕೊಳ್ಳಿ. ಅಂತ ಎಷ್ಟೋ ಯುದ್ಧಗಳು ಅರ್ಧ ಪ್ರಪಂಚ ಗೆದ್ದ ಅಲೆಕ್ಸಾಂಡರೇ ಇಲ್ಲ, ನೆಪೋಲಿಯನ್ ಬೊನಾಪಾರ್ಟೆ ಇಲ್ಲ, ಭರತಖಂಡದ ದೊರೆ ಅಶೋಕ ಚಕ್ರವರ್ತಿ ಇಲ್ಲ, ಅವೆಲ್ಲ ಇಲ್ಲ. ನಾನು ನಂದು ಇದೆಲ್ಲ ನಮಗೆ ಒಂದು ಶಕ್ತಿ ಬಲ ಕೊಟ್ಟಿದ್ದಾನೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಒಂದು ಆಲಯ ನಿರ್ಮಾಣ, ದೇವಸ್ಥಾನ ನಿರ್ಮಾಣ, ಗೋಶಾಲೆ ನಿರ್ಮಾಣ. ಒಂದು ನೋಡಿ, ಮೊನ್ನೆ ಈ ಒಂದು ಶೋಭಾ ಪ್ರಾಪರ್ಟೀಸ್ ಅವ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಿದ್ದೆ.
ಆ ಪುಣ್ಯಾತ್ಮ ಪಾಲಕ್ಕಾಡಲ್ಲಿ ಒಂದು 10,000 ಬಡ ಹೆಣ್ಣು ಮಕ್ಕಳ ಪೂರ್ತಿ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲ 50 ರೂಪಾಯಿಂದ ಊರಿಗೆ ಹೋದ ಮನುಷ್ಯ, ಊರು ಬಿಟ್ಟು ಹೋದ ಮನುಷ್ಯ. ಬಿಲ್ಟ್ ಅನ್ ಎಂಪೈರ್. ಶೋಭಾ ಅವರ ಪತ್ನಿ ಹೆಸರು. ಬಿಲ್ಟ್ ನೋಡಿ, ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಮನುಷ್ಯ ಮರೆತಿಲ್ಲ ತನ್ನ ರೂಟ್ಸನ್ನ. ತನ್ನ ಊರಿನಲ್ಲಿ ಒಂದು 10,000 ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಊಟ, ಬಟ್ಟೆ, ಬಡ ಹೆಣ್ಣು ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿದಾನೆ ಅಂದ್ರೆ ಆ ಪುಣ್ಯಾತ್ಮ. ದೇವರು ಅದಕ್ಕೆ ದುಡ್ಡು ಕೊಡುವುದು. ನೀವು ಬೆಳೆಯೋದು ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಅಣ್ಣ ತಮ್ಮಂದರಿಗೆ ಬರೀ ಅದೇ ಮಾಡ್ಕೊಂಡಿದ್ರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ದುರ್ಯೋಧನ ತರ ತೊಡೆ ಮುರಿದು ಇಲ್ಲೇ ನೋಡ್ಬೇಕು. ಕೆಲವು ಕರ್ಮಗಳಿರ್ತವೆ ಮಕ್ಕಳು, ಅದು ಮುಂದಿನ ಜನ್ಮಕ್ಕೆ. ಅತಿಯಾದ ಕರ್ಮ ಆಗ್ಬಿಡ್ತು, ಮೋಸ ಆಗ್ಬಿಡ್ತು, ಈ ಜನ್ಮದಲ್ಲೇ ಅನುಭವಿಸ್ಬಿಡ್ತಾರೆ. ಕಣ್ಣು ಮುಂದುಗಡೆ ನಡೆದು ಬಿಡುತ್ತೆ. ಮಕ್ಕಳು ಮೊಮ್ಮಕ್ಕಳು ಸಮೇತ ಜೈಲು, ಇನ್ನೊಂದು ಏನೇನೋ ನೋಡ್ತಕ್ಕಂಥ ಪ್ರಸಂಗಗಳು ಎಂತೆಂಥದ್ದು ನಾವು ಕೇಳ್ತಿರ್ತೇವೆ. ಇದಾ ಸ್ವಾಮಿ, ಇದು ಏನಿದು ಅನ್ನತಕ್ಕಂಥದ್ದು ಇಲ್ಲೇ ನೋಡಬೇಕಾಗ್ಬಿಡುತ್ತೆ. ಸೊ ಅದರಿಂದ ಅತಿಬಲಂ ಮಹಾಬಲಂ, ಸರಿಯಾದ ಸದ್ಬಳಕೆ ಮಾಡಿಕೊಳ್ಳಿ. ಬ್ಯೂಟಿಫುಲ್. ಇನ್ನು ವೃಷಭ ರಾಶಿ ವಿಶೇಷವಾಗಿ ಜಾಗ್ರತೆ. ಯಾವ ದೊಡ್ಡ ಕಾರ್ಯವೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಜೂನ್ ಮೊದಲನೇ ವಾರದವರೆಗೂ ರಿಕ್ವೆಸ್ಟ್ ಮಾಡ್ಕೋತೇನೆ. ಮೇವರೆಗೂ ಈ ಒಂದು ಹೆಚ್ಚು ಕಡಿಮೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 150 ದಿನ ನಾನಲ್ಲ, ನಾನವನಲ್ಲ, ಯಾವುದಾಗಲಿ ಯಾವುದ್ಯಾವುದೋ ಸ್ಕ್ಯಾಂಡಲ್ಸು, ಇನ್ನೊಂದು ಆರೋಗ್ಯ ಕೆಟ್ಟಿದೆ ಅಂದ್ರೆ ಮಾತ್ರ ಅಲರ್ಟ್ ಆಗಿಬಿಡಿ. ವೃಷಭ ರಾಶಿ, ವೃಷಭ ಲಗ್ನ. ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಪ್ರಾಜೆಕ್ಟ್, ಅದ್ರಲ್ಲಿ ಮನೆ ಬದಲಾವಣೆ ಅದೊಂದು ಕೊಡುತ್ತೆ, ಜಾಗ ಬದಲಾವಣೆ ಒಂದು ಕೊಡುತ್ತೆ. ಸಾಲ ಮಾಡಿ ಮನೆ ಮಾಡ್ತೀನಿ, ಸಾಲ ಮಾಡಿ ಗಾಡಿ ತಗೋತೀನಿ, ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೇನೆ, ಖಂಡಿತ ಕೊಡುತ್ತೆ. ನಾನು ಹೇಳ್ತೇನೆ, ನನ್ನ ಅನುಭವ ಬೇಡ. ಯಾಕಂದ್ರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ಕುಟುಂಬ ಸ್ಥಾನದಲ್ಲೇ ಇದ್ದು ಅಷ್ಟಮ ಸ್ಥಾನವನ್ನ ನೋಡ್ತಿದ್ದಾನೆ. ಎಲ್ಲರೂ ಹೇಳ್ತಾರೆ ಗುರುಬಲ ಅಂತ. ಗುರುಸಾರದಲ್ಲೇ ಬಾಧಕಂ. ನಾನಾ ಅವಮಾನಗಳನ್ನ ಪಟ್ಟಿದ್ದೀರಿ. ನಿಮಗೆ ಕಳೆದು ಬಿಟ್ರೆ ಬಂಧನ ಯೋಗದಿಂದ ವಿಮುಕ್ತಿ. ನೀವು ಬಂಧನವೇ. 2025 ನಿಮ್ಮನ್ನ ಅರ್ಧ ತಿಂದಿದೆ. ಈ 150 ದಿನ ಇನ್ನೊಂದು 25% ತಿಂದ ಹಾಕ್ಬಿಡುತ್ತೆ. ಅದರಿಂದ ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಇನ್ವೆಸ್ಟ್ಮೆಂಟ್, ದೂರದ ವ್ಯವಹಾರ, ದೂರದ ಕೆಲಸ, ಯಾವ ಕೆಲಸವಾದರೂ, ಅದರಲ್ಲೂ ಮಿಲಿಟರಿ, ಪೊಲೀಸ್, ಗವರ್ಮೆಂಟ್, ಲೀಗಲ್ ಡಿಪಾರ್ಟ್ಮೆಂಟ್, ನಿಮ್ಮ ಮೇಲೆಯೇ ತನಿಖೆಗಳಾಗ್ಬಿಡ್ತವೆ, ನಿಮ್ಮ ಮೇಲೆಯೇ ಅಪವಾದಗಳಾಗ್ಬಿಡ್ತವೆ. ರಾತ್ರಿ ಜರ್ನಿಗಳು ಬೇಡ. ಡ್ರೈವರ್ಗಳು ಹುಷಾರಿರಿ, ಕಲಾ ಮಾಧ್ಯಮದಲ್ಲಿರೋರು ಹುಷಾರಿರಿ. ಚಿನ್ನ, ಬೆಳ್ಳಿ, ಬಂಗಾರ ವ್ಯಾಪಾರಸ್ಥರಂತೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಲ್ಲಿ ನೋಡಿ, ಮೊನ್ನೆ ಹುಣಸೂರ್ ಹತ್ರ 5 ರಿಂದ 7 ನಿಮಿಷದಲ್ಲಿ 8 kg ಬಂಗಾರ ಬಿಟ್ರೆ 80 kg ಬಂಗಾರನು ದೋಚ್ತಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ. ಎಲ್ಲಾ ಬಂಗಾರದ ವ್ಯಾಪಾರಿಗಳು 4 ಗನ್ ಮ್ಯಾನ್ ಇಟ್ಕೊಂಡ್ಬಿಡಿ. ನನ್ನ ಮಾತು ಕೇಳಿ, ಒಂದೊಂದು ಗನ್ ಮ್ಯಾನ್ 40,000 ರೂಪಾಯಿಂದ 50,000 ರೂಪಾಯಿ ಆಗುತ್ತೆ. 4 ಶೂಟ್ ಎಟ್ ಸೈಟ್ ಅನ್ನೋ ತರ. ಖಂಡಿತ ಅವ್ನ ಎಂತ ಎಕ್ಸ್ಪರ್ಟ್ಸ್ನ ಇಡಬೇಕು ಅಂತ ಹೇಳ್ದ ಅಂದ್ರೆ ಬಂದವನ್ನ ಸ್ಕ್ಯಾನ್ ಮಾಡಿ ಬಿಸಾಕ್ಬಿಡ್ಬೇಕು. ಅವ್ರು ಅಲ್ಲೊಂದು ಸ್ಕ್ಯಾನರ್ಗಳು ಇಟ್ಕೊಳ್ಳಿ ಸ್ಟ್ರಿಕ್ಟ್ಲಿ. ಖಂಡಿತ ಈ 2026 ನೆನ್ಪಿಟ್ಕೊಳ್ಳಿ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಅವಘಡಗಳಾಗ್ತವೆ. ಧನುಸು ರಾಶಿ ಖಂಡಿತ ಶನಿ ದೃಷ್ಟಿ, ಕುಜ ಪಕ್ಕದಲ್ಲಿ ರಾಹು, ಏರ್ಲೈನ್ಸ್ ನೋಡಿ ಆಲ್ರೆಡಿ GST ಟ್ಯಾಕ್ಸ್ ಬಡ್ದಿರ್ಬೇಕು. 450 ಕೋಟಿ ಇಂಡಿಗೋ ಮೇಲೆ. ಸರಿಯಾಗಿ ಹೊಡಿಬೇಕು. ಅವ್ರಿಗೊಂದು 5,000 ಕೋಟಿ ಫೈನ್ ಹಾಕ್ಬೇಕು. 10,000 ಕೋಟಿ ಅಲ್ಲಾಡಿಸ್ಬಿಡ್ಬೇಕು ಅವ್ರಿಗೆ. ಪಬ್ಲಿಕ್ ಜೊತೆ ಆಟ ಆಡ್ತೀರಾ, ಪಬ್ಲಿಕ್ ಕೇಳೋರು ಯಾರೂ ಇಲ್ವಾ ಅಂತ. ಸೊ ಬಂಗಾರದ ವರ್ತಕರುಗಳು ತುಂಬಾ ಹುಷಾರಾಗಿರಿ. ಅದರಲ್ಲೂ ವೃಷಭ ರಾಶಿ, ನಿಮ್ಮ ಮೇಲೆ ಇನ್ಕಮ್ ಟ್ಯಾಕ್ಸು ರೈಡ್ ಹಾಕ್ಬೋದು. ಟ್ಯಾಕ್ಸ್ ರೈಡು, ಸೇಲ್ಸ್ ಟ್ಯಾಕ್ಸು, ಮುಚ್ಚಿಟ್ಟಿದ್ದು, ದೋಚಿದ್ದು, ಬಾಚಿಟ್ಟಿದ್ದು. 8ನೇ ಮನೇಲಿ ಅಷ್ಟು ಗ್ರಹಗಳಿದೆ ಮಗು. ಜೂನ್ ಮೊದಲನೇ ವಾರದವರೆಗೂ ನೆನಪಿಟ್ಟುಕೊಳ್ಳಿ, ನರಸಿಂಹರ ಆರಾಧನೆ, ನರಸಿಂಹ ಪೂಜೆ. ಲಕ್ಷ್ಮೀನಾರಾಯಣ, ಲಕ್ಷ್ಮಿ ಅಷ್ಟಮದಲ್ಲಿ ಮಲಗಿದೆ, ನಾರಾಯಣ ಅಷ್ಟಮದಲ್ಲಿ ಮಲಗಿದೆ. ವೃಷಭ ರಾಶಿಯವರಿಗೆ ಜಾಗ್ರತೆ ಜಾಗ್ರತೆ. ಸೊ ಅದರಿಂದ ಎಲ್ಲಿಯಾದ್ರೂ ಹತ್ತಿರದಲ್ಲಿ ಬಾಲಾಜಿ ದೇವಸ್ಥಾನ, ಹನುಮರ ದೇವಸ್ಥಾನ, ನರಸಿಂಹರ ದೇವಸ್ಥಾನ ಆಗ್ತಿಲ್ಲ,
ಸರ್ವ ತೀರ್ಥಮಯಿ ಮಾತ, ನಿಮ್ಮ ತಾಯಿ ಆಶೀರ್ವಾದ ತಗೊಳ್ಳಿ. ಅಮ್ಮನಿಗೆ ಮೀರಿದ ತೀರ್ಥಕ್ಷೇತ್ರವಿಲ್ಲ. ಸರ್ವ ದೇವಮಯಿ ಪಿತ, ಅಪ್ಪನಿಗೆ ಮೀರಿದ ದೇವರಿಲ್ಲ. ಅವರ ಆಶೀರ್ವಾದ ತಗೊಂಬಿಡಿ ಸಾಕು, ಎಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಯ್ಯ ನೀವೇ ಅಲ್ಲಿ ನಿಂತ್ಕೊಂಡ್ಬಿಡಿ. ಮಾರ್ಕಂಡೇಯರು ಹೋಗಿ ಹೇಗೆ ಶಿವಲಿಂಗದ ಗರ್ಭಗುಡಿಯಲ್ಲಿ ಹೋಗಿ ಶಿವನನ್ನ ಅಪ್ಕೊಬಿಟ್ರೋ, ನೀವು ಅಪ್ಕೊಳ್ಳಿ, ಬಚಾವಾಗ್ಬಿಡ್ತಾರೆ. ಅಕ್ಕ ತಂಗಿರ ಜೊತೆ ಮಧುರವಾಗಿರಿ. ಅವ್ರಿಗೇನಾದ್ರೂ ಹಣ್ಣು ಕಾಯಿ ಸಂಗಾತಿ ಜೊತೆ ಡೈವರ್ಸ್ ಕೇಸುಗಳಿದ್ರೆ ಉಲ್ಪಣವೇ, ಅವ್ರಿಗೇನಾದ್ರೂ ಅನಾರೋಗ್ಯ ಕೇಸುಗಳಿದ್ರೆ ಉಲ್ಪಣವೇ. ಸ್ವಲ್ಪ ಎಚ್ಚರಿಕೆ. ದೊಡ್ಡದೇನು ಮಾಡಕ್ ಹೋಗ್ಬೇಡಿ ಅಷ್ಟೇ. ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಗಂಜಿನೇ ತಿನ್ಬೇಕು. ಡಾಕ್ಟರ್ ಹೇಳಿದಾರಲ್ವಾ, ಹಾಲ್ಟ್ ಯುವರ್ ಆಪರೇಷನ್ಸ್. 15 ದಿನ ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು, ನೀವು ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕು, ಗಂಜಿನೇ ತಿನ್ಬೇಕು, ಹಣ್ಣು ತಿನ್ಬೇಕು, ಒಂದು ರವಾ ಗಂಜಿ ಕುಡೀರಿ, ಒಂದು ಚಿಕ್ಕದಾಗಿ ಹಾಲು ಕುಡೀರಿ, ಈ ತರ ಹೇಳ್ತಾರೆ ಡಾಕ್ಟ್ರು. ಬೆಡ್ ರೆಸ್ಟ್ ಅಷ್ಟೇ, ಆನಂದವಾಗಿರಿ. ಅದಕ್ಕೆ ಮೀರಿದ ಇನ್ನೇನ್ ಬೇಕು ನಿಮಗೆ? ಇಲ್ಲ ನಾನು ಮಾಡ್ತೇನೆ ಲಕ್ಸುರಿಯಾಗಿ, ಮತ್ತೆ ಇನ್ನೊಂದು ಮಾಡ್ತೇನೆ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ರಹಗಳಿಗೆ ಸಂಬಂಧಪಟ್ಟಂತದ್ದಾಗಿಯೇ ಇನ್ನಷ್ಟು ಕಾಂಟ್ರವರ್ಸಿ, ಕಲಾ ಮಾಧ್ಯಮದಲ್ಲಿರೋರು ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಬಿಡ್ತೀರ. ಜಡ್ಜ್ಗಳು, ಡಾಕ್ಟ್ರುಗಳು, ಲಾಯರ್ಗಳು, ಪೊಲೀಸು, ಯಾವ ರಂಗವಾದರೂ ಅಲ್ಲೊಂದು ತಲ್ಲಣ ಉಂಟು. ವೃಷಭ ರಾಶಿ, ವೃಷಭ ಲಗ್ನ, ನೀವು ಮಾಡೋ ಕೆಲಸದ ಹತ್ರನೇ ಕಿರಿಕಿರಿ, ನಿಮ್ಮ ಮೇಲೆ ಹಿಂಗ್ ನೋಡ್ತಾರೆ. ನೀವ್ ಹೆಂಗಿರ್ಬೇಕು ಅಂದ್ರೆ ಒಂದು ಪೌರ್ಣಮಿಯ ಚಂದ್ರನಂತಿರ್ಬೇಕು, ತಣ್ಣಗೆ ಯಾರೇನಾದ್ರೂ ಮಾಡ್ಕೋಬ್ರೋ. ನನ್ ಕಿವಿ ಬಂದ್ ಮಾಡ್ಕೊಬಿಟ್ಟಿದ್ದಾನೆ, ಕುದುರೆಗೆ ಲಗಾಮ್ ಹಾಕ್ದಾಗ ನಾನು ಏನೂ ನೋಡ್ತಿಲ್ಲಪ್ಪ ಅಂತ. ಅಷ್ಟನ್ನು ಮಾಡ್ಕೊಳ್ಳಿ. ಒಂದು ಪುಟ್ಟದಾಗ ಆಯ್ತು ಅಂದ್ರೆ ಒಂದು ಪೂರ್ಣಿಮಾ ಮಾಲೆ ಧರಿಸಿ. ಸೊ ದ್ಯಾಟ್ ಕೀಪ್ಸ್ ಯು ಸೂದಿಂಗ್. ಅಷ್ಟು ಮಾಡಿ. ಸೊ ಅದು ಏನು ಶೇಕ್ ಮಾಡಲ್ಲ, ಅದೊಂದು ಮಾಡ್ಕೊಳ್ಳಿ. ಏನು ಮಿಥುನ ರಾಶಿ, ಬಂಪರ್ ಬೆಳೆ ರೀ ನಮಗೆ, ಖಂಡಿತ ಬಂಪರ್ ಬೆಳೆ. ತುಂಬಾ ಒದ್ದಾಡಿಸಿದೆ 2025. ನನ್ನ ಲೆಕ್ಕಾಚಾರ ಸರಿ ಇದ್ರೆ ನಿಮ್ಮನ್ನ ಇರೋ ಕೆಲಸ ಬಿಟ್ಟಿರ್ತೀರಿ, ಇಲ್ಲ ಬೇರೆ ಕೆಲಸ ಮಾಡಕ್ ಹೋಗಿರ್ತೀರಿ. ಈ ಥರದ್ದಾಗಿದೆ. ಬೇರೆ ವ್ಯವಹಾರ ಮಾಡೋದು ಇನ್ನೊಂದು. ಬಟ್ ಸಪ್ತಮದಲ್ಲಿ ಅಷ್ಟು ಗ್ರಹಗಳಿರೋದು, ಅಲ್ಲಿ ನೋಡಿ, ಷಷ್ಠಾಧಿಪತಿಯೂ ಕುಜ, ಲಾಭಾಧಿಪತಿಯೂ ಕುಜ, ಶನಿ ದೃಷ್ಟಿ ಕೇಂದ್ರದಿಂದ ಆಯ್ತಾ. ಒಂಟಿ ಗುರು ಬೇರೆ ಆಗಿದ್ದ. ನಿಮಗೆ ಜೂನ್ ನಂತರ ಅಂತೂ ಇದ್ದಿದ್ದು ಬಂಪರ್ ಬೆಳೆ. ಶನಿ ಸಾರದಲ್ಲಿ ಬರ್ತಿದ್ದಾಗೆ ಇದ್ದಿದ್ದು ಬಂಪರ್ ಬೆಳೆ. 150 ದಿನ ಬಂದು ಒಂದು 45% ಮಾರ್ಕ್ಸ್ ಕೊಡ್ತಾನೆ. ಜೂನ್ ನಂತರ ಇಟ್ ವಿಲ್ ಬಿ 65% ಅಡಿಷನಲ್ ಹಾಕೊಳ್ಳಿ ನಿಮ್ಮ ಖಾತೆಗೆ. ಆಗ ಮಾಡಿ, ಈಗೆಲ್ಲ ತಯಾರಿ ಮಾಡ್ಕೊಳ್ಳಿ. ಸರ್ವಿಸ್ ಇಂಡಸ್ಟ್ರಿ, ಹೈನುಗಾರಿಕೆ, ಎಂಟರ್ಟೈನ್ಮೆಂಟು, ಪಬ್ಲಿಕ್ ಸ್ಪೀಚು, ಕಲಾ ಮಾಧ್ಯಮ, ಎಡಿಟಿಂಗು, ಟೆಕ್ನಿಷಿಯನು, ಈ ಒಂದು ಗುಪ್ತಚರ ಇಲಾಖೆ, ಲಾಯರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಆಯುರ್ವೇದ ಡಾಕ್ಟರ್, ಅದಕ್ಕೆ ಸಂಬಂಧ ಆಲೋಪತಿಗಿಂತ ಆಯುರ್ವೇದ, ಸಿದ್ಧ, ಯುನಾನಿ, ನ್ಯಾಚುರೋಥೆರಪಿ, ಫಿಸಿಯೋಥೆರಪಿಸ್ಟ್ಗಳು, ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಡಾನ್ಸ್ ಮಾಸ್ಟರ್ ಆಗಿದ್ದೀರಾ, ಮ್ಯೂಸಿಕ್ ಮಾಸ್ಟರ್ ಆಗಿದ್ದೀರಾ, ಕ್ಯಾಮ್ರಾ ಟೆಕ್ನಿಷಿಯನ್ ಆಗಿದ್ದೀರಾ, ಆಮೇಲೆ ಈ ಒಂದು ನರ್ಸ್ಗಳಾಗಿದ್ದೀರಾ, ಹೋಮ್ ನರ್ಸ್ಗಳಾಗಿದ್ದೀರಾ, ಸಣ್ಣದಾಗಿ ಮೆಸ್ ಇಟ್ಕೊಂಡಿದ್ದೀರಾ, ಸಣ್ಣ ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಬಟ್ಟೆ ಸರ್ವಿಸ್ ಓರಿಯೆಂಟೆಡ್, ಬಟ್ಟೆ ಐರನ್ ಮಾಡೋದು, ಕೇಶಾಲಂಕಾರ ಮಾಡೋದು, ಒಂದು ಸಣ್ಣ ಚಪ್ಪಲಿ ಅಂಗಡಿ, ಕನ್ನಡಿ ಅಂಗಡಿ, ಒಂದು ಸಣ್ಣ ಸ್ವೀಟ್ ಅಂಗಡಿ, ಸಣ್ಣದು ಖಂಡಿತ ಇದೆ. ರಾಜಕೀಯದಲ್ಲಿರೋರು ಸ್ವಲ್ಪ ಹುಷಾರಾಗಿರಿ, ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಒಂದು ದೊಡ್ಡ ತಲೆನೋವು ಇದೆ, ಆಲ್ರೆಡಿ ಅನಾರೋಗ್ಯ ಇದೆ ಅಂದ್ರೆ 60 ವರ್ಷ ದಾಟಿರೋರು, 65 ವರ್ಷ ದಾಟಿರೋರು, ಮಿಥುನ್ ರಾಶಿಯವರು ಜನ್ಮರಾಮ, ವನವಾಸರಾಮ, ಬಾಧಕ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಅಷ್ಟು ಗ್ರಹಗಳಿದ್ದು, ಆಯುಷ್ಯಕಾರಕ ಶನಿ ಬೇರೆ ನೋಡ್ತಿರೋದು, ಗುರು ಒಂಟಿ ಗುರು ಇರೋದು ಒಳ್ಳೇದಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, BP ಶುಗರ್ ಸಮಸ್ಯೆ, ಒಂದು ಸಣ್ಣ ಪಾದಗಳಲ್ಲಿ ಸಮಸ್ಯೆ, ಗಂಟುಗಳಲ್ಲಿ ಸಮಸ್ಯೆ, ತೊಡೆಗಳಲ್ಲಿ ಸಮಸ್ಯೆ, ಕಿಡ್ನಿಗಳಲ್ಲಿ ಇನ್ಫೆಕ್ಷನ್ನು, ಬೈಲ್ಸ್ ಅಲ್ಲಿ ಇನ್ಫೆಕ್ಷನ್ನು, ಇಂಟೆಸ್ಟೈನಲ್ಲಿ ಇನ್ಫೆಕ್ಷನ್ನು, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಫೆಕ್ಷನ್ಸ್. ಸ್ವಲ್ಪ ಆರೋಗ್ಯಂ ಭಾಸ್ಕರ. ನೀವು ಸ್ವಲ್ಪ ಕೇಳಲ್ಲ, ನೀವು ಸ್ವಲ್ಪ ಮೊಂಡು, ನೀವು ತಿನ್ನೋದು, ಮಲಗೋದು, ನೀವು ಜಗತ್ತೇ ನಿಮ್ಮಿಂದ ಅಂತ ಅನ್ಕೊಂಡು ಕುತ್ಕೋತೀರಿ ಮಿಥುನ್ ರಾಶಿ. ಅದೊಂದು ನನಗೆ ಯೋಚನೆ. ಏನೂ ಆಗಲ್ಲ, ಸುಮ್ಮನಿರಿ. ಜಗತ್ತು ನಮ್ದಲ್ಲ, ನಾವು ಜಗತ್ತಿಗೆ ಬೇಕು ಇಲ್ಲ. ದ ಅನ್ವಾಂಟೆಡ್ ಸ್ಪೀಶೀಸ್ ಇನ್ ದಿಸ್ ವರ್ಲ್ಡ್. ನಮ್ಮ ಗುರುಗಳು ಹೇಳೋರು,
ಪ್ರಪಂಚಕ್ಕೆ ಬೇಡವೇ ಬೇಡವಾದ ಜೀವಿ ಅಂದ್ರೆ ಮನುಷ್ಯ ಒಬ್ಬನೇ ಅಂತ ಹೇಳೋರು. ಹೌದು, ನಾವೇ ಎಲ್ಲ ಕಸಗಳು, ನಾವು ಕಸ ಮಾಡಿರ್ತೇವೆ, ಕಸದ ಬುದ್ಧಿ. ಎಲ್ಲೋದ್ರು ಅಲ್ಲೊಂದು ಬಾಚ್ಕೊಳ್ಳೋ ಬುದ್ಧಿ, ಅಪ್ಕೊಳ್ಳೋ ಬುದ್ಧಿ, ದೋಚ್ಕೊಳ್ಳೋ ಬುದ್ಧಿ, ಕಿತ್ಕೊಳ್ಳೋ ಬುದ್ಧಿ, ಹೊಡೆಯೋ ಬುದ್ಧಿ. ನಾವು ಯಾರಾದ್ರೂ ಒಳ್ಳೇದು ಬಯಸ್ತೇವೆ, ನಾನು ಮಾತ್ರ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಾತ್ರ ಇದೆ. ನಾನು ನೋಡಿದ್ದೇನೆ, ಕೆಲವರು ನೋಡ್ಬೇಕು, ಜೀವನದಲ್ಲಿ ಒಮ್ಮೆಯೂ ಕೂಡ ಹೆಂಡತಿನ ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಅತ್ಯಂತ ಶ್ರೀಮಂತ ಮನೇಲಿ ಒಂದು ಡ್ರೈವರ್ ಇಟ್ಟಿಲ್ಲ, ಒಂದು ಕೆಲಸವನ್ನು ಇಟ್ಟಿಲ್ಲ. ಯಾಕೆ ಅಂತ ಬರೀ ಲೇಡೀಸ್ನ ಇಡೋದು. ಯಾಕೆ ಅಂತ ಹೇಳಿದ ಅಂದ್ರೆ ಭಯ. ಏನಕ್ಕೆ ಅಂದ್ರೆ ಅದನ್ನೇ ಹೇಳ್ತಾರೆ ನೋಡಿ, ಭಾರ್ಯ ರೂಪವತಿ ಶತ್ರು. ತುಂಬಾ ಸುಂದರವಾದ ಹೆಂಡತಿ ಇದ್ರೆ ಭಾರಿ ಕಷ್ಟಪ್ಪ. ನೋಡಿ, ಭಾರ್ಯ ಗುಣವತಿ ಶತ್ರು ಇದ್ದಾರೆ. ಕಸಬುದ್ಧಿ. ಕೆಡಬೇಕೆನ್ನುವುದು ಎಲ್ಲಿದ್ದರೂ ಕೆಡುತ್ತದೆ. ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ದಡ್ಡು. ಸೊ ಅದರಿಂದ ಮಿಥುನ ರಾಶಿ ಸ್ವಲ್ಪ ಜಾಗ್ರತೆ. 7ನೇ ಮನೆಯಲ್ಲಿ ಅಲ್ಲಿ ಸ್ವಲ್ಪ ಶುಕ್ರ ಕುಜ ಖಂಡಿತ ಹೇಳ್ತಾನೆ, ದಾಂಪತ್ಯದಲ್ಲಿ ಒಂದು ಸಣ್ಣ ವಿರಸಗಳಾಗಿ ಬೇರೆ ಗೆಳೆತನಗಳಿಗೆ ಆಸೆ ಬೀಳಬಹುದು. ಇಲ್ಲ ವಿರಕ್ತಂ, ಹೆಂಡತಿ ಮೇಲೇನೂ ಆಸೆ ಇಲ್ಲ, ಗಂಡನ ಮೇಲೇನೂ ಆಸೆ ಇಲ್ಲ, ಯಾವುದು ಬೇಡ. ಹರೇ ರಾಮ ಜೈ ಅಲಕ್ ನಿರಂಜನ್, ಜೈ ಅಲಕ್ ನಿರಂಜನ್ ಅಂದ್ರೆ ಮನೆ ಮುಳುಗೋಗುತ್ತೆ. ಅಂತ ಕೆಲಸ ಮಾಡ್ಬಿಟ್ಟಿರಿ. ಇದು ತಪ್ಪು. ಕರ್ಮಭೂಮಿ ಇರ್ಲಿ, ಕರ್ಮಕ್ಕೆ ತಕ್ಕಂತೆಯೇ ಬುದ್ಧಿ, ಲಾಭ, ನಷ್ಟ, ಹೆಂಡತಿ, ಮಕ್ಕಳು ಅಂತ ಹೇಳ್ತೇವೆ. ದೈವ ಅಲ್ಲಿ ತಂದು ಕೊಟ್ಟಿದೆ, ಅದ್ರ ಜೊತೆಲಿ ಹೆಜ್ಜೆ ಇಡೋಣ. ಸೊ ಮಿಥುನಂ ಬ್ಯೂಟಿಫುಲ್, ತೊಂದರೆಗಳೇನಿಲ್ಲ. ಆರೋಗ್ಯ ನೋಡ್ಕೊಳ್ಳಿ, ಪಾರ್ಟ್ನರ್ಶಿಪ್ ನೋಡ್ಕೊಳ್ಳಿ, ಲೈಫ್ ಪಾರ್ಟ್ನರ್ಶಿಪ್, ಫ್ರೆಂಡ್ಲಿ ಪಾರ್ಟ್ನರ್ಶಿಪ್, ಸ್ವಲ್ಪ ಜಾಗ್ರತೆ. ವಿಪರೀತ ತುಂಟತನ, ವಿಪರೀತ ಭೋಗ ಕೂಡ ಬರುತ್ತೆ. ಒಂದು ಗಾಡಿ ತಗೋತೀರಿ, ಮನೆ ತಗೋತೀರಿ, ಫರ್ನಿಚರ್ ತಗೋತೀರಿ, ಒಂದು ಸ್ವಲ್ಪ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿ ಬರ್ತೀರಿ. ಕಾಶಿ ಯಾತ್ರಾ, ಗಂಗಾ ಯಾತ್ರಾ, ಪುಣ್ಯಕ್ಷೇತ್ರ ಯಾತ್ರಾ ಇವೆಲ್ಲವನ್ನು ನೋಡತಕ್ಕಂಥದ್ದು ಮಿಥುನ ರಾಶಿಗಿದೆ. ದೇವಿ ಸಾಕ್ಷಾತ್ಕಾರ, ಸ್ವಲ್ಪ ತಾಯಿ ವಿಚಾರದಲ್ಲೂ ನೋವೇ, ಸ್ವಲ್ಪ ಆಸ್ತಿ ವಿಚಾರಗಳಲ್ಲಿ ಇದ್ರೆ ಅಲ್ಲೊಂದು ಮಾನಸಿಕ ನೋವು. ನಿಮ್ಮ ಮನೆಯವ್ರು ಕೊಡಲ್ಲ, ನಿಮ್ಮದು ನೀವು ಅನುಭವಿಸಕ್ ಬಿಡಲ್ಲ. ಈ ತರದ್ ಕೆಲವೊಂದಿರುತ್ತೆ ಮಿಥುನ ರಾಶಿಗೆ. ಎಚ್ಚರಿಕೆ. ಇನ್ನು ಮಿಕ್ಕ ರಾಶಿಗಳ ಬಗ್ಗೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷದ ಮೊದಲ 3 ರಾಶಿ ಮೇಷ, ವೃಷಭ, ಮಿಥುನ ತಿಳಿಸ್ಕೊಟ್ಟಿದ್ದೇನೆ. ಯಾರ್ಯಾರು ನಮ್ಮ ಸಂಚಿಕೆಗಳನ್ನು ನೋಡ್ತಿದ್ದೀರೋ ಒಂದು ಪುಟ್ ಕಮೆಂಟ್ ಹಾಕಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ, ಮಿತ್ರರಿಗೂ, ಸ್ನೇಹಿತರಿಗೂ ಅಂತ ಹೇಳ್ತಾ, ಮಿಕ್ಕ ರಾಶಿಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷ ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ತುಂಬ ಅನುಕೂಲವನ್ನ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ನಗುಮುಖ, ಸಮಾಧಾನ, ಚೈತನ್ಯ. ವೃಷಭ ರಾಶಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ನಿಮ್ಮ ಈ ಒಂದು ವರ್ಷದಲ್ಲಿ ನಿಮ್ಮ ಒಳ್ಳೆತನವೇ ನಿಮಗೆ ಗಾಯ. ಒಬ್ಬ ವ್ಯವಹಾರಸ್ಥ ಕಟಕನಾಗಿರ್ಬೇಕು, ಒಬ್ಬ ಕಟುಕ ಗುರುವಾಗಿರಬಾರ್ದು. ವ್ಯವಹಾರಸ್ಥ ಗುರುವಾಗಿರಬಾರ್ದು. ದುಡ್ಡು, ಲಾಭ, ಇನ್ನೊಂದು ಎಷ್ಟು ದುಡ್ಡು ಮಾಡ್ಬೋದು, ಅಲ್ಲಿಗೆ ಮೋಸ. ಸೊ ಇವತ್ತು ನಿಮ್ಮ ತುಂಬಾ ಒಳ್ಳೆತನ ಗಾಯ ಮಾಡುತ್ತೆ. ಎಚ್ಚರಿಕೆ. ರಾಘವೇಂದ್ರ ದರ್ಶನಂ, ಸಮಾಧಾನ. ಮಿಥುನ ರಾಶಿ ಚೆನ್ನಾಗಿದೆ.
ತೊಂದರೆಗಳೇನಿಲ್ಲ. ಒಂದು ಭೂಮಿಗೆ ಸಂಬಂಧಪಟ್ಟಂತ ಕನ್ಸಲ್ಟೆಂಟ್ ಆಗಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ ಇಂತಹದಕ್ಕೆ ಕನ್ಸಲ್ಟೆಂಟ್ ಆಗಿದ್ದೀರಾ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಜರ್ನಿ ಆಫ್ ದಿ ಡೇ, ತೊಂದರೆಗಳೇನಿಲ್ಲ. ಸ್ವಲ್ಪ ದೂರ ಪ್ರಯಾಣಗಳನ್ನ ಆದಷ್ಟು ನಿಷಿದ್ಧ ಮಾಡಿ. ಮನೆಯ ಸ್ತ್ರೀಯರ ವಿಚಾರದಲ್ಲಿ ಒಂದು ಸಣ್ಣ ಕಿಟಿಪಿಟಿ ಇರುತ್ತೆ. ಮನೆ ಬದಲಾವಣೆ, ಜಾಗ ಬದಲಾವಣೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದು, ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ, ಮಿಕ್ಕಂತೆ ತೊಂದರೆ ಇಲ್ಲ. ಸಿಂಹರಾಶಿ, ವೃತ್ತಿಪರವಾಗಿ ಫ್ಯಾಂಟಾಸ್ಟಿಕ್ ಜೆ, ತುಂಬಾ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕನ್ಫ್ಯೂಷನ್ಗಳು, ಅವ್ರನ್ನ ಏನು ಓದಿಸೋಣ, ಯಾವ್ದ್ರಲ್ಲಿ ಹಾಕೋಣ, ಯಾವ ರಂಗದಲ್ಲಿ ಹಾಕೋಣ ಅನ್ನತಕ್ಕಂಥದ್ದು ಇರ್ಲಿ. ಗಾಬರಿ ಏನ್ ಪಡಬೇಡಿ. ಭಗವಂತನಿಗೆ ಗೊತ್ತಿದೆ ಯಾವ್ಯಾವ ಸ್ವಾದ ಎಲ್ಲಿರಬೇಕು, ಯಾವ ಹಣ್ಣು ಪ್ರಸಾದವಾಗಬೇಕು ಅನ್ನೋದು ಭಗವಂತನ ನಿರ್ಣಯ, ನಾವ್ಯಾರು ನಿರ್ಣಯ ಮಾಡ್ಲಿಕ್ಕೆ. ಸೊ ತೀರಾ ತಲೆ ಕೆಡ್ಸ್ಕೋಬೇಡಿ. ಹ್ಯಾಪಿ ಡೇ. ಕನ್ಯಾ ರಾಶಿ, ವೃತ್ತಿಪರವಾಗಿ ಸಕ್ಸಸ್, ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಆರ್ಟಿಸ್ಟಿಕ್ ಲೈನ್ ಅಲ್ಲಿ ಇದ್ದೀರಾ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವೃತ್ತಿಪರವಾಗಿ ತೊಂದರೆ ಏನಿಲ್ಲ. ಆರೋಗ್ಯ ಪರವಾಗಿಯೂ ಕೂಡ ಚೇತರಿಕೆ. ತುಲಾ ರಾಶಿ, ಧೈರ್ಯ, ಸಾಹಸ, ಲಕ್ಷ್ಮಿ, ಚೆನ್ನಾಗಿದೆ. ಧೈರ್ಯ ಇರಬೇಕು ಮಕ್ಕಳೇ. ನೋಡಿ, ಎಷ್ಟೇ ದುಡ್ಡು ಇರ್ಬೋದು, ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ಧೈರ್ಯ ಇಲ್ಲದ ಮನುಷ್ಯನ ಹತ್ರ ಏನೂ ನಿಲ್ಲೋಲ್ಲ. ಎಲ್ಲದಕ್ಕೂ ಭಯ ಪಡ್ತಾನೆ, ಎಲ್ಲದಕ್ಕೂ ಗಾಬರಿ ಪಡ್ತಾನೆ ಅಂದ್ರೆ ಎಲ್ಲಾಗುತ್ತೆ. ತುಲಾ ರಾಶಿ ಅಂಥದ್ದೊಂದು ತಳವಳ ನಿಮ್ಮಲ್ಲಿದ್ದೆ. ಸೊ ಅದರಿಂದ ಹನುಮರನ್ನ ನೆನೆಸ್ಕೊಂಡು ಒಳ್ಳೇದ್ ಮಕ್ಳೇ, ನಾವೇನ್ ದೋಚ್ಲಿಕ್ಕೆ ಹೋಗ್ತಿಲ್ಲ, ಬಾಚಲಿಕ್ಕೆ ಹೋಗ್ತಿಲ್ಲ, ಇನ್ನೊಬ್ರು ಬದುಕು ಹೊಡಿಲಿಕ್ಕೆ ಹೋಗ್ತಿಲ್ವಲ್ಲ ಅಪ್ಪು. ಯು ಆರ್ ಹಾನೆಸ್ಟ್, ಜಸ್ಟ್ ಮೂವ್ ಆನ್, ನಥಿಂಗ್ ಟು ಬಿ ವರಿಡ್. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ದೂರ ಪ್ರಯಾಣದಲ್ಲಿ ಸ್ವಲ್ಪ ಬಳಲಿಕ್ಕೆ, ತಾಯಿ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ. ಮಿಕ್ಕಂತೆ ವೃತ್ತಿ ವಿಚಾರದಲ್ಲಿ ಕಿಂಗ್ ಮೇಕರ್, ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನಲ್ಲಿ ಇರೋರಿಗೆ ಬಂಪರ್ ಬೆಳೆ. ಧನುಸು ರಾಶಿ, ಮಾಧ್ಯಮದಲ್ಲಿದ್ದೀರಿ, ಬಟ್ಟೆ, ಅಲಂಕಾರ, ಫ್ಯಾಷನ್ನು ಇಂತಹ ಒಂದು ವೃತ್ತಿ, ಹೋಟೆಲ್ ಇಂಡಸ್ಟ್ರಿ, ಅದ್ಭುತ ಪ್ರಗತಿ. ಮಕರ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಏನಾದ್ರೂ ಒಂದು ಬ್ಯಾಕ್ ಪೇನ್ ಆಗೋದು, ಪೈಲ್ಸ್ ಪ್ರಾಬ್ಲಮ್ ಆಗೋದು, ಶುಗರ್ ಇರೋರ್ಗೆ ಒಂದು ಸಣ್ಣ ರೈಸ್ ಅಪ್ ಆಗೋದು ಆಗುತ್ತೆ. ಸಂಗಾತಿಯ ಸಹಕಾರ, ಸ್ನೇಹಿತರ ಸಹಕಾರದಿಂದ ಗೆಲುವು. ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿರೋರಿಗೆ ಸ್ವಲ್ಪ ಒತ್ತಡ. ಕುಂಭರಾಶಿ, ದೂರ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ, ದೈವಾನುಗ್ರಹ, ಮಿತ್ರರಿಂದ ಸಹಕಾರ, ಉದ್ಯೋಗದಲ್ಲಿ ಸಹಕಾರ, ಆತ್ಮೀಯರಿಂದ ಸಹಕಾರ, ಪ್ರೀತಿ ಪ್ರೇಮಕ್ಕೆ ಕೊರತೆ ಇಲ್ಲ. ಬ್ಯೂಟಿಫುಲ್ ಡೇ. ಮೀನರಾಶಿ, ಸುಖಕಾರಕ, ಬ್ಯೂಟಿಫುಲ್ ಆಗಿದ್ದಾನೆ. ಹಣ್ಣು, ಹೂವು, ಅಲಂಕಾರ, ಒಪ್ಪ, ಓರಣ, ಮಾಧ್ಯಮ, ಏವಿಯೇಷನ್ ಇಂಡಸ್ಟ್ರಿ, ಏರ್ಲೈನ್ಸ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ವೃತ್ತಿಗೆ ಸಂಬಂಧಿತ ಯಾವುದೇ ತೊಂದರೆ ಇಲ್ಲ. ಆನಂದಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.